ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿಯ ಹೆಸರಿನ ಮೂಲಕವಾಗಿ ಈ ಹೊತ್ತಾರೆಯಲ್ಲಿ ನಿಮ್ಮೆಲ್ಲರಿಗೆ ಪ್ರೀತಿಯ ಶುಭ ವಂದನೆಯನ್ನ ತಿಳಿಸುತ್ತೇನೆ. ಈ ಹೊತ್ತಾರೆಯ ಧ್ಯಾನಕ್ಕೆ ನಾನು ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ಅದು ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. And the Lord said, Simon, Simon, indeed Satan has taken for you that he may sift you as wheat. ಈ ವಾಕ್ಯದ ಅರ್ಥ ಏನೆಂದರೆ, ಯೇಸು ಪೇತ್ರನಿಗೆ ನೀಡಿದ ಪ್ರಮುಖ ಎಚ್ಚರಿಕೆಯಾಗಿದೆ. ಪೇತ್ರನಿಗೆ ಮಾತ್ರ ಅಲ್ಲ, ಇತರ ಅಪೊಸ್ತಲರಿಗೂ ಕೂಡ ಅವರ ನಂಬಿಕೆಯನ್ನು, ವಿಶ್ವಾಸವನ್ನು ಒಂದಿಷ್ಟು ಅಲುಗಾಡುವಂತೆ ಮಾಡಿತು. ಗೋಧಿಯನ್ನ ಹೊಟ್ಟಿನಿಂದ ಬೇರ್ಪಡಿಸುವಂತೆ ಸೈತಾನನು ತನ್ನ ಶಿಷ್ಯರನ್ನು ಪರೀಕ್ಷಿಸುವ ಸಂದರ್ಭಗಳು ಒದಗಿ ಬರುತ್ತದೆ ಎಂಬ ಎಚ್ಚರಿಕೆಯನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಿಳಿಸುತ್ತಾನೆ. ಆದರೆ ಶಿಷ್ಯನಾದ ಪೇತ್ರ ನಂಬಿಕೆಯಲ್ಲಿ ವಿಫಲಗೊಳ್ಳದಂತೆ ಹಾಗೂ ನಂಬಿಕೆಯಲ್ಲಿ ಸೋತು ಹೋಗದಂತೆ ಯೇಸು ತನ್ನ ಆಪ್ತ ಶಿಷ್ಯನನ್ನ ಧೈರ್ಯಪಡಿಸುತ್ತಾನೆ ಹಾಗೂ ಭರವಸೆ ನೀಡುತ್ತಾನೆ. ಇದು ಪೇತ್ರನಿಗೆ ಮಾತ್ರವಲ್ಲ, ಉಳಿದ ಶಿಷ್ಯರೊಂದಕ್ಕೂ, ಪ್ರಸ್ತುತ ನಮಗೂ ಕ್ರಿಸ್ತನು ಬಲಪಡಿಸುವಂತೆ ಕಾಣುತ್ತಾನೆ. ದೇವರ ಸಾರ್ವಭೌಮ ವಿರೋಧಿಯಾದ ಸೈತಾನನ ಪಾತ್ರ ಮತ್ತು ತೀವ್ರವಾದ ಆಧ್ಯಾತ್ಮಿಕ ಪರೀಕ್ಷೆಯ ಮೂಲಕ ಯೇಸು ದೈವಿಕ ಬೆಂಬಲದ ಭರವಸೆಯನ್ನ ಇಲ್ಲಿ ಎತ್ತಿ ತೋರಿಸುತ್ತಾರೆ. ಇದು ಪೇತ್ರನ ನಿರಾಕರಣೆಗೆ ಹಾಗೂ ನಂತರದ ಪೇತ್ರನ ಪುನಃಸ್ಥಾಪನೆಯನ್ನ ಮುನ್ಸೂಚಿಸುತ್ತದೆ. ಸೀಮೋನನೇ, ಸೀಮೋನನೇ, ಯೇಸುವಿನ ಪುನರಾವರ್ತನೆಯು ಇಡೀ ಶಿಷ್ಯರೊಂದಕ್ಕೆ ಪ್ರತಿನಿಧಿಯಾಗಿ ಪೇತ್ರನಿಗೆ ನಿರ್ದೇಶಿಸಲಾದಂಥ ಎಚ್ಚರಿಕೆ ಹಾಗೂ ಗಂಭೀರವಾದಂಥ ಮತ್ತು ವೈಯಕ್ತಿಕ ಸ್ವರೂಪವನ್ನ ಇಲ್ಲಿ ತಿಳಿಸುತ್ತದೆ. ಸೈತಾನನು ಕೇಳಿಕೊಂಡಿದ್ದಾನೆ. ಅಂದರೆ ಪ್ರೀತಿಯ ಸಹೋದರ ಸಹೋದರಿಯೇ, ದೇವರ ಭಕ್ತರ ಮೇಲೆ ಸೈತಾನನಿಗೆ ಅಂತರ್ಗತ ಶಕ್ತಿ ಇಲ್ಲ. ಸೈತಾನನು ದೇವರ ಮಕ್ಕಳಿಗೆ ಅಥವಾ ದೇವರ ಅನುಮತಿಯನ್ನ ಕೇಳಬೇಕು. ಅಂದರೆ ದೇವರೇ ನಮಗೆ ಸಾರ್ವಭೌಮನು. ಗೋಧಿ ಉಣಿಯುವುದು ಒಂದು ನಂಬಿಕೆ ಮತ್ತು ಪಾಪವನ್ನು ಬೇರ್ಪಡಿಸುವುದಾಗಿದೆ. ಸೈತಾನ ಸಕ್ರಿಯ ಎದುರಾಳಿಯಾಗಿದ್ದಾನೆ. ನಮ್ಮ ಜೀವನದ ಪರೀಕ್ಷೆಗಳು, ಶೋಧನೆಗಳು, ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರಲ್ಲಿ ನಾವು ಬಲಗೊಳ್ಳೋಣ. ಸೈತಾನನ ಕುತಂತ್ರಗಳಿಗೆ ಸೋತು ಹೋಗದೆ ಕ್ರಿಸ್ತನಲ್ಲಿ ಬಲಗೊಳ್ಳೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಮುದ್ರನು ದಯಮಯನೂ ಆಗಿರುವಂತ ಪರಲೋಕದ ನಮ್ಮ ದೇವರೇ, ನಿನ್ನ ಮಹಾಮಹಿಮೆಯುಳ್ಳ ಪರಿಶುದ್ಧ ನಾಮಕ್ಕೆ ನಿನ್ನ ಮಕ್ಕಳಾದ ನಾವು ಈ ಹೊತ್ತಾರೆಯಲ್ಲಿ ಎದ್ದು ನಿನಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಹೊಸ ದಿನದಲ್ಲಿ ಹೊಸ ಆಶೀರ್ವಾದವನ್ನ ದಯಪಾಲಿಸು. ನಮ್ಮ ಜೀವನದಲ್ಲಿ ಬರುವಂತಹ ಶೋಧನೆಗಳು, ಪರೀಕ್ಷೆಗಳನ್ನ ಗೆಲ್ಲಲು ನಮ್ಮ ಜೊತೆಗೆ ಬಾ ಸ್ವಾಮಿ. ನಾವು ಬಲಹೀನರಾಗಿದ್ದರೆ, ಅಶಕ್ತರಾಗಿದ್ದರೆ, ನಿನ್ನ ಬಲದಲ್ಲಿ, ಶಕ್ತಿಯಲ್ಲಿ ನಂಬಿಕೆ ಇಟ್ಟು ನಾವು ಬಾಳಲು ಕೃಪೆ ಕೊಡು ಸ್ವಾಮಿ. ದೇವರೇ, ನಿನ್ನ ವಿಶ್ವಾಸದಿಂದ ನಾವು ಜಾರಿ ಹೋಗದಂತೆ, ಎಲ್ಲ ಸೈತಾನನ ಕುತಂತ್ರಗಳನ್ನ ಜಯಿಸುವಂತೆ ನಮಗೆ ಬಲ ಕೊಡು ಸ್ವಾಮಿ. ಈ ದಿನ ಎಲ್ಲ ನಮ್ಮ ಜೊತೆಗಿರು. ನಮ್ಮ ಹೋಗೋಣ ಬರೋಣಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಕುಟುಂಬ ಜೀವನಗಳಲ್ಲಿ ನಿನ್ನನ್ನು ನಾವು ಆಶ್ರಯಿಸಿಕೊಂಡು ಬಾಳುತ್ತೇವೆ.
ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೆನ್.